ಅಕ್ಕಿ ಕೊಡೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಹೊರೆ ಏನಾದರೂ ಕಡಿಮೆ ಆಗಿ ಎಷ್ಟಾಗೂ ಕಡಿಮೆ ಆಗ್ಬೋದು ವಾರ್ಷಿಕವಾಗಿ ಮತ್ತು ಮಂತ್ಲಿ ಏನಾದರೂ ಒಂದು 100 ಕೋಟಿ ಆಗುತ್ತೆ ಸರ್ ಮಂತ್ಲಿ? ಹೊರೆ ಆಗೋದಿಲ್ಲ, ಕಡಿಮೆ ಆಗ್ತದೆ. 150ರಿಂದ 180-90 ಕೋಟಿ, 200 ಕೋಟಿ ಒಳಗಡೆ ಸೇವಿಂಗ್ಸ್ ಆಗ್ತದೆ. ಸೇವಿಂಗ್ಸ್ನ ಮುಖ್ಯ ಅಲ್ಲ, ನಾವು ಇಷ್ಟು ದಿನ ಮಾತು ಕೊಟ್ಟಂತೆ 34 ರೂಪಾಯಿ ರೇಟಲ್ಲೇ ಕೊಟ್ಟಿವಿ. ಈವನ್ ಈ ಅಕ್ಕಿಯನ್ನು 22.5 ಮಾಡಿದರೂ ಕೂಡ ನಾವು ಮಾತು ಕೊಟ್ಟ ಪ್ರಕಾರ ಅಕ್ಕಿ ನಮಗೆ ಸಿಗೋವರೆಗೂ ಕೂಡ 34 ರೇಟಲ್ಲೇ ನಾವು 170 ರೂಪಾಯಿ ಪ್ರತಿ ವ್ಯಕ್ತಿಗೂ ಕೊಟ್ಟು 4 ಕೋಟಿಗಿಂತ ಹೆಚ್ಚು ಜನಕ್ಕೆ ಕೊಡುವಂಥ ಕೆಲಸ ಮಾಡಿದ್ವಿ. ನಮ್ಮ ಕಮಿಟ್ಮೆಂಟು, ಯಾಕಂದರೆ ಹೇಳಿದ್ವಿ ನಡ್ಕೋಬೇಕು. ಅಕ್ಕಿ ಅವತ್ತೇ ಕೊಟ್ಟಿದ್ದರೆ ನಮಗಿದೇನು ಆಗ್ತಾ ಇರಲಿಲ್ಲ. ಈಗ ಅವರು ಮುಂದೆ ಬಂದಿದ್ದಾರೆ ಅಕ್ಕಿ ಕೊಡ್ತೀವಿ ಅಂತ. ಎಷ್ಟು ದಿನ ಕೊಡ್ತಾರೋ ಗೊತ್ತಿಲ್ಲ, ಆದರೆ ಕೊಡ್ತೀವಿ ಅಂತೇಳಿದ್ದಾರೆ. ನಾನಂತೂ ಅವ್ರನ್ನ ಕೇಳಿದ್ದೀನಿ, ನೀವು ಮಧ್ಯದಲ್ಲಿ ನಿಲ್ಲಿಸಬಾರ್ದು, ನಾವು ಮಧ್ಯದಲ್ಲಿ ನಿಲ್ಲಿಸಿದ್ರೆ ಮತ್ತೆ ಜನರಿಗೆ ತೊಂದರೆ ಆಗ್ತದೆ, ನೀವು ವರ್ಷದ ಉದ್ದಕ್ಕೂ ಕೂಡ ಕೊಡಬೇಕು ಅನ್ನೋ ಮಾತನ್ನು ಕೂಡ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಮಂತ್ರಿಗಳು ಮನವಿ ಮಾಡಿದ್ದೇನೆ. ಅದು ಕೇಂದ್ರ ಸರ್ಕಾರ ಮಾಡಿದೆ. ಇದರಲ್ಲಿ 40 ರೂಪಾಯಿಗೆ ಅವರು ಪರ್ಚೇಸ್ ಮಾಡ್ತಾರೆ. ತೆಲಂಗಾಣ, ಆಂಧ್ರ ಪ್ರದೇಶ್, ಛತ್ತೀಸ್ಗಢದಲ್ಲಿ, ಪಂಜಾಬ್, ಹರಿಯಾಣ ಅಕ್ಕಿ ಮತ್ತು ಭತ್ತ ಬೆಳೆಯುವಂಥ ರಾಜ್ಯಗಳಲ್ಲಿ ಅವರು MSP ಅದು ಬೇಡಪ್ಪ, MSP ದರ ಸುಮಾರು 40 ಆಗ್ತದೆ, 41, 42, ಸ್ವಲ್ಪ ಏರುಪೇರು ಇರ್ತದೆ ಟ್ರಾನ್ಸ್ಪೋರ್ಟೇಷನೆಲ್ಲ ಸೇರಿದರೆ. ಅದನ್ನು ಅವರು ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದಾರೆ ರಾಜ್ಯಗಳಿಗೆ. ರಾಜ್ಯಗಳು ಮೊದಲು ಕೊಡಲಿಲ್ಲ, ಓಪನ್ ಮಾರ್ಕೆಟ್ಗೆ ಹೋದರೂ ರಾಜ್ಯ ಸರ್ಕಾರಗಳು ಕೊಡಲಿಲ್ಲ. ಈಗ ಅವರು ಸ್ಟಾಕ್ ಜಾಸ್ತಿ ಇದೆ ಅಂತ ಭಾವಿಸಿದ್ದೇನೆ, ಅವರು ಈಗ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಕೊಡುವಂಥ ತೀರ್ಮಾನ ಒಳ್ಳೆಯದಾಗಿದೆ. ಮತ್ತು ಅದನ್ನು ಹೆಚ್ಚಿಗೆ ನಾನು ವಿಸ್ತಾರವಾಗಿ ಹೇಳಲ್ಲ, ಕೊಡಲಿ, ವರ್ಷದುದ್ದಕ್ಕೂ ಕೊಡಲಿ ಅಂತ ನಾನು ಮನವಿ ಮಾಡಿದ್ದೆ. ಅದನ್ನು ನಾನು ಕೇಳಿದ್ದೇನೆ. ನೀವು ಇದೇ ರೇಟಲ್ಲಿ ನಮ್ಗೆ 2 ವರ್ಷ ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ತಂದಿದ್ದೀನಿ ನಾನು. ಯಾಕಂದರೆ ಫ್ಲಕ್ಚುಯೇಷನ್ ತಂದರೆ ತೊಂದರೆ ಆಗ್ತದೆ. ಆದರೆ ಅವರು ಆರ್ಡರ್ ಕೊಟ್ಟಿರೋದು ಜೂನ್ವರೆಗೂ ಮಾತ್ರ ಬಿಟ್ಟುಬಿಡೆ ಅಲ್ವಾ? ಅಲ್ಲ, ಗ್ಯಾರಂಟಿ ಅಂತ ಅದನ್ನು ಹೇಳಕ್ಕೆ ಪದ ಬರೋಲ್ಲ. ಆರ್ಡ್ರು ಜೂನ್ವರೆಗೂ ಕೊಟ್ಟಿದ್ದಾರೆ. ಆದರೆ ಓರಲ್ ಆಗಿ ಮಾನ್ಯ ಮಂತ್ರಿಗಳನ್ನು ಕೇಳಿದಾಗ ಪ್ರಹ್ಲಾದ್ ಜೋಶಿಯವರು ನಿಮಗೆ ಎಷ್ಟು ಬೇಕಾದರೂ ಕೊಡ್ತೀವಿ ಮತ್ತು ವರ್ಷದ ಇಡೀ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದರೆ, ನಾನು 2 ವರ್ಷ ಆದರೂ ಕೊಡ್ರಿಯಪ್ಪ ಕಂಪಲ್ಸರಿ ಅಂತ ಹೇಳಿದ್ದೇನೆ. ಹಾಗಲ್ಲ, FCIನವರು ಜೂನ್ವರೆಗೂ ಕೊಟ್ಟಿದ್ದಾರೆ. ಅವರು ದರ ನಿಗದಿ ಮಾಡೋದು ಜೂನ್ನಿಂದ ಜೂನ್ಗೆ ಅಂತೇಳಿ ಜೂನ್ವರೆಗೂ ಕೊಟ್ಟಿದ್ದಾರೆ, 1 ಇಯರ್. ಈಗ ಇಲ್ಲಿ 22 ರೂಪಾಯಿ 50 ಪೈಸೆ ದರ ನಿಗದಿ ಆಗಿದೆ. ಇದರಲ್ಲಿ ಸಾಗಾಣಿಕಾ ವೆಚ್ಚವೂ ಸೇರಿಕೊಂಡಿದೆಯಾ ಅಥವಾ ಸಾಗಾಣಿಕಾ ವೆಚ್ಚ? ಇಲ್ಲ, ಸಾಗಾಣಿಕೆ ವೆಚ್ಚ ಅಡಿಷನಲ್ ಆಗ್ತದೆ. ಮೋರ್ ಆರ್ ಲೆಸ್ 2-2.5 ಅಂದರೆ 25 ಆಗ್ತದೆ ಒಟ್ಟಾರೆ. 1 kg ಮೇಲೆ 25 ರೂಪಾಯಿ ಆಗ್ತದೆ. ಡಿಫರೆನ್ಸ್ 150ರಿಂದ 190 ಕೋಟಿ ಉಳಿತಾಯ ಆಗ್ತದೆ. ಈಗ ಪ್ರಹ್ಲಾದ್ ಜೋಶಿ ಹೇಳ್ತಾ ಇದ್ರು, ನಾವು ಆಗಸ್ಟ್ ಇಂದನೇ ಶುರು ಮಾಡಿದ್ವಿ ಅಕ್ಕಿ ಕೊಡ್ತೀವಿ ಅಂತ, ಬಟ್ ರಾಜ್ಯ ಸರ್ಕಾರ ಮುನಿಯಪ್ಪನವ್ರು ರೆಸ್ಪಾನ್ಸ್ ಮಾಡಿದ್ರು, ಬಟ್ ರಾಜ್ಯ ಸರ್ಕಾರ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ. CM ಈ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಹಿಂದೇಟ್ ಹಾಕಿದ್ರೆ ಸರ್, ಸ್ವಲ್ಪ ದಿನ ಟೈಮ್ ಬೇಕು ಅಂತ? ಮುನಿಯಪ್ಪನವ್ರು ರಾಜ್ಯ ಸರ್ಕಾರದಲ್ಲಿ ಒಬ್ಬ ಜವಾಬ್ದಾರಿ ಮನುಷ್ಯ ಇದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ತೀರ್ಮಾನ ಒಟ್ಟಿಗೆ ಸೇರಿ ಮಾಡುವಂಥದ್ದು. ನಾವು DBT ಕೊಡೋದು ಶುರು ಮಾಡಿದಾಗ ಅದನ್ನು ನಿಲ್ಲಿಸೋದಕ್ಕೆ ಎಲ್ಲ ವಿಚಾರ ವಿನಿಮಯ ಮಾಡಿ ಡಿಸ್ಕಷನ್ ಮಾಡಿ ಮಾಡಬೇಕಾಗ್ತದೆ. ಅವರು ಕೇಳಿದ್ದಾರೆ, ನಾವು ಈಗ ಶುರು ಮಾಡಿದ್ದೀವಿ, ಕೊಡಲಿ 2 ವರ್ಷ, ಅವರು ನಮ್ಮ ಪೂರ್ತಿ ಕೊಡಲಿ, ಸಂತೋಷ, ಬಡವ್ರಿಗೆ ಅನುಕೂಲ ಆಗಲಿ. ಅದಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ, ಹಣ ಕೂಡ ಕಟ್ತೀವಿ. ಅವ್ರು ಕೊಡ್ದಿದ್ದಾಗೆ ನಾವು ಸುಧಾರಿಸಿರೋರು, ಈಗೇನು ನಮ್ಗೆ ಕಷ್ಟ ಆಗಲ್ಲ, ಸುಧಾರಿಸ್ತೀವಿ.
ಅಕ್ಕಿ ಆಲ್ರೆಡಿ